ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಅಂತಾರೆ. ಆದರೆ ಬಾಗಲಕೋಟೆಯಲ್ಲೊಬ್ಬ ಗುರು ಕಾಮಕನಾಗಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ವೀರಪುಲಿಕೇಶಿ ವಿದ್ಯಾಸಂಸ್ಥೆಯ ಉಪನ್ಯಾಸಕ ಎಸ್ಆರ್ ನಾಯ್ಕ್ ಎಂಬ ಮಹಾಶಯ ಹಲವು ವರ್ಷಗಳಿಂದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದ ಎಂಬ ಆರೋಪ ಕೇಳಿಬಂದಿದೆ. ಪರೀಕ್ಷೆ ನೆಪದಲ್ಲಿ ವಿದ್ಯಾರ್ಥಿನಿಯರನ್ನ ಹೆದರಿಸಿ ಲೈಂಗಿಕ ಕಿರುಕುಳ ನೀಡಿದ್ದ ಎನ್ನಲಾಗಿದೆ. ಇತ್ತೀಚೆಗೆ ವಿದ್ಯಾರ್ಥಿನಿಯೊಬ್ಬಳನ್ನ ಮಂಚಕ್ಕೆ ಕರೆಯಲು ಮೊಬೈಲ್ ಕರೆ ಮಾಡಿದಾಗ ಕಾಮಕ ಶಿಕ್ಷಕನ ಬಣ್ಣ ಬಯಲಾಗಿದೆ. ಉಪನ್ಯಾಸಕ ಮಾಡಿದ ಕರೆಯ ಸಂಭಾಷಣೆಯನ್ನ ರೆಕಾರ್ಡ್ ಮಾಡಿಕೊಂಡ ವಿದ್ಯಾರ್ಥಿನಿ ತನ್ನ ಪತಿಗೆ ತಿಳಿಸಿದ್ದಾಳೆ. ಉಪನ್ಯಾಸಕನ ಪೊಲೀಸ್ ಸಂಭಾಷಣೆ, ಪಡ್ಡೆ ಹುಡುಗರ ಮೊಬೈಲ್ ಸೇರಿ ಎಲ್ಲರ ಬಾಯಲ್ಲೂ ಶಿಕ್ಷಕನ ಕಾಮಪುರಾಣ ರಿಂಗಣಿಸ್ತಾ ಇದೆ. ಈ ಬಗ್ಗೆ ಕಾಲೇಜಿನ ಪ್ರಾಚಾರ್ಯರನ್ನ ವಿಚಾರಿಸಿದ್ರೆ ಇದು ಕಾಲೇಜಿನ ಕ್ಯಾಂಪಸ್ನಿಂದ ಹೊರಗಡೆ ನಡೆದ ವಿಷಯ, ಅದಕ್ಕೂ ನಮಗೂ ಸಂಬಂಧವಿಲ್ಲ ಅಂತಾರೆ. ಅಲ್ಲದೆ ಸಂಬಂಧಪಟ್ಟವರು ಈ ಕುರಿತು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಸಬೂಬು ಹೇಳ್ತಾ ಇದ್ದಾರೆ. ಘಟನೆಯಿಂದ ಕಂಗಾಲಾಗಿರುವ ವಿದ್ಯಾರ್ಥಿನಿ ಮರ್ಯಾದೆಗೆ ಹೆದರಿ ಕಾಲೇಜಿಗೂ ಬಾರದೆ ಕಣ್ಮರೆಯಾಗಿದ್ದಾಳೆ. ಕಾಮುಕ ಉಪನ್ಯಾಸಕ ಮಹಾಶಯ ಘಟನೆ ಬೆಳಕಿಗೆ ಬಂದ ಮೇಲೆ ಕಾಲೇಜಿಗೆ ರಜೆ ಹಾಕಿ ಹೋದವನು ವಾಪಸ್ ಬಂದಿಲ್ಲ. ಏನು ಕಾರಣ ಹೇಳಿ? ನಾನು ಹೇಳ್ರಿ ಸರ್, ಬರ್ತೀನಿ. ಏನಂತ ಹೇಳ್ರಿ? ಅಲ್ಲ, ಬಂದು ಬಿಡು. ನಿಮ್ ನಾಳೆ ಮತ್ತೆ ಸೆಕೆಂಡ್ ಇಯರ್ದೆಲ್ಲ ಲೈಫ್ ಪ್ರಶ್ನೆ ಎಲ್ಲ ನಾವು ಇರ್ತೀವಂತ. ಹಾಂ ರೀ ಸರ್. ಹಾಂ, ಏನಾಯ್ತು ಸರ್? ಇನ್ನೂ ಸರ್ ಹಲೋ. ಹಾಂ ಹೇಳ್ರಿ ಸರ್. ಅಲ್ಲ, ಬರೀ ಫೋನ್ಯಾಗ ಮಾತಾಡೋದು ಬೇಡ, ಬಾ ನಿಂಗೆ ಹೇಳ್ತೀನಿ. ಸರ್ ಹೇಳ್ರಿ, ಅದೇನಾಗಿದ್ರು ಸರಿ ರೀ, ನಾ ಬರ್ತೀನಿ ಸರ್. ಏನಂತ ಹೇಳ್ರಿ ಸರ್ ಅದು? ಏನಾದರೂ ಬರ್ತೀವದಿಲ್ಲ? ಹಾಂ ರೀ ಸರ್, ಹೇಳ್ರಿ. ಗ್ಯಾರಂಟಿ ಬರ್ತಿಲ್ಲ? ಹಾಂ, ಗ್ಯಾರಂಟಿ ಬರ್ತೀನಿ ರೀ ಸರ್. ಬಾ, ನೀ ಬೇಕಾಗಿತ್ತು ಬಾ. ನಾನು ಅದ ಹೇಳ್ರಿ ಸರ್, ಎದ್ದಕ್ಕೆ ಬರ್ಬೇಕಂತ ಹೇಳ್ರಿ. ಅದೊಂದು ಮಾತು ಅಲ್ಲ, ಹೇಳು. ಹೇಳ್ರಿ ಸರ್, ಎದಕ್ಕೆ ಬರ್ಬೇಕಂತ ಹೇಳ್ರಿ. ಅಲ್ಲ, ನಾನು ನಿಮಗೆ ಮಾತಾಡ್ಸ್ಬೇಕಂತ. ಅದ ಈಗ ಮಾತಾಡ್ರಿ ಸರ್, ನಾ ಬರ್ತೀನಿ. ಏನಂತ ರೀಸನ್ ಹೇಳ್ರಿ, ಬರ್ತೀನಿ ರೀ ಸರ್. ರೀಸನ್ ಏನು ಹೇಳಿ? ನಿನಗೆ ಗೊತ್ತಾಗಿಲ್ಲ? ಏನು ಗೊತ್ತಾಗ್ಬೇಕ್ರಿ ಸರ್? ನೀವು ಸರ್, ನಾನು ಸ್ಟೂಡೆಂಟ್, ನಮ್ದು ನಿಮ್ದು ಏನಿರ್ತೈತೆ ಸರ್ ಈ ಟೈಮ್ ಒಳಗೆ? ಅಲ್ಲಿ ಏನು ಬಾ, ನೀನು ಇರಲಿ ಹಂಗೆ. ನೀವು ಹೇಳಾರ್ದ ಬರಂಗಿಲ್ಲ ಸರ್. ನಂಗೆ ಬಸ್ ರೆಡಿ ಐತಿ, ಹೋಗ್ತೀನಿ ಸರ್. ಹೋಗ್ತೀನಿ, ಹೋಗಿ. ನಾ ಆಗಲ್ಲ ನಂದಿನಿ. ನಾವು ನನ್ನ ಮ್ಯಾಗ ನಿನ್ನ ಪ್ರೀತಿ ಇದ್ರೆ ಬಾ, ಇಲ್ಲ ಅಂದ್ರೆ ಹೋಗು. ಹಾಂ, ಆಯ್ತು ಸರ್, ಹೋಗ್ತೀನಿ. ಆಯ್ತು ಹೋಗ್ತೀನಿ ಆಗ್ರಿ ಸರ್. ಗೊತ್ತಿಲ್ಲ. ಬರಂಗೆ ನೀವು ರೀಸನ್ ಹೇಳುವವರೆಗೂ ಬರಂಗಿಲ್ಲ ಸರ್. ಅಲ್ಲ, ನನ್ನ ಮ್ಯಾಗ ಪ್ರೀತಿ ಐತಿಲ್ಲ? ಟೀಚರ್ಸ್ ಅನ್ನೋ ಪ್ರೀತಿ ಐತ್ರಿ ಸರ್, ಆ ಥರ ಏನಿಲ್ಲ. ಸರ್ ಅಂತಂದು ಐತ್ರಿ ಸರಿ, ಬಟ್ ನೀವು ಯಾವ ಭಾವನೆ ಇಟ್ಕೊಂಡು ಕರಾತೀರಿ ನಂಗೆ ಗೊತ್ತಿಲ್ಲ. ಅದು ಗೊತ್ತಾಗ್ಬೇಕ್ರಿ ಸರ್, ನಾ ಆಮೇಲೆ ಬರ್ತೀನಿ. ಅದ ಪ್ರೀತಿ ಸಲ ಬರ್ತೀನಿ. ಏನ್ರಿ ಸರ್? ಪ್ರೀತಿ. ಹಲೋ. ಹಲೋ. ಯಾವ ಥರ ಪ್ರೀತಿ ಇರ್ಬೇಕು ಸರ್? ಯಾವ ಥರ ಪ್ರೀತಿ ಇರ್ಬೇಕ್ರಿ ಸರ್? ನಾವು ಭಾಳ ಕಷ್ಟ ಮಾಡಕ್ಕೆ ಸರ್, ಈ ಪ್ರೀತಿ ಐತ್ರಿ ಇಲ್ಲ ಅಂತಲ್ಲ, ಅದೇ ಯಾವ ಥರ ಅಂತ ಹೇಳ್ರಿ ಸರ್. ಅದೇ ಪ್ರೀತಿ ಕನ್ನಡ, ಇಂಗ್ಲೀಷ್ನಾಗ ಲವ್. ಸರ್ ನೀವು ಒಬ್ರು ಸರ್, ನಾ ಸ್ಟೂಡೆಂಟ್, ನಮ್ಗೆ ನಿಮ್ಗೆ ಯಾವ ಥರ ಲವ್ ಇರ್ಬೇಕು ಸರ್? ನೀವೇ ಬಾ. ಎಲ್ಲ ಯಾಕಾಗಿ ನನ್ನ ಸರ್ಗಳು ಮದುವೆ ಆಗಲಿ. ಅಲ್ಲಿ ಬಂದರೆ ಏನು ಮಾಡ್ಬೇಕ್ರಿ ಸರ್? ನಾನು ಲವ್ ಐತ್ರಿ, ಇಷ್ಟೇ, ಹೊರಗಡೆನೇ ಇರಲಿಲ್ಲ ಸರ್. ಹೊರಗಡೆ ಇರಲಿ, ಸ್ವಲ್ಪ ಅದನ್ನ ಹತ್ತಿರದಿಂದ ಇದು ಮಾಡೋಣಂತೆ ಬಾ. ಆ ಥರ ಮಾಡೋದು ತಪ್ಪಾಗುತ್ತಲ್ರಿ ಸರ್? ಏನು ತಪ್ಪಾಗೋದಿಲ್ಲ, ಬಾ. ಅಲ್ರಿ ಸರ್, ನೀವು ನೋಡಿದ್ರೆ ನಾನಂತೂ ನೋಡು, ನೀನು ಹೇಳ್ಬಿಡ್ತೀನಿ ಹೇಳುತ್ತ. ಹಾಂ ಹೇಳ್ರಿ ಸರ್. ಏನು ನಿನ್ನ ಮ್ಯಾಗ ಪ್ರೀತಿ ಐತಿ, ಅದಕ್ಕೆ ಇವತ್ತು ಟೈಮ್ ಸಿಗ್ತೈತಿ. ಏನಪ್ಪ, ಮನ್ಯಾಗ ಒಬ್ಬನ ಅದೀನಿ, ಬಾ, ಲವ್ ಮಾಡೋನು. ಮುಂದೆ ಏನು ನಿನ್ನ ಲೈಫಿಗೆ ಏನು ಬೇಕು ಎಲ್ಲ ಸರ್ಕಾರ ಮಾಡ್ತೀನಿ. ಸರ್, ಒಂದು 5 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ರೀ ಸರ್. ಒಂದು 5 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ರೀ ಸರ್. ಯೋಚನೆ ಮಾಡಿ ಬರ್ತೀನಿ ರೀ ಸರ್ ನಾನು. ಯೋಚನೆ ಮಾಡ್ತೀಯಾ? ಹಾಂ ರೀ ಸರ್, ಒಂದು 5 ನಿಮಿಷ ಕೊಡ್ರಿ ಸರ್. 5 ನಿಮಿಷ ಬಿಟ್ಟು ನೀವು ಮಿಸ್ ಕಾಲ್ ಕೊಡು, ನಾ ಹಾಕ್ತೀನಿ. ಆಯ್ತು ರೀ ಸರ್. ಮತ್ತು ನೀವು ಭಾಳ ಲೇಟ್ ಮಾಡ್ತಿದ್ರೆ ಕೆಲಸ ಆಗೋದಿಲ್ಲ. ಆಯ್ತು ಸರ್, 5 ನಿಮಿಷ ಅಷ್ಟೇ ರೀ ಸರ್. ಒಂದು 2 ನಿಮಿಷದಾಗ ನನಗೆ ಏನು ಅಂಬುದು ಹೇಳು. ಹಾಂ ಆಯ್ತು ರೀ ಸರ್.